ಇವತ್ತು ಏನು ಬೆಳಗಾಂನಲ್ಲಿ ಕಬ್ಬು ಬೆಳೆಗಾರರು ಹಲವಾರು ದಿವಸಗಳಿಂದ ಬೀದಿಲಿ ಕೂತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವು ಖಾಸಗಿ ಕಬ್ಬಿನ ಕಾರ್ಖಾನೆಗಳಿದೆ ಮತ್ತು ಕೆಲವು ಸರ್ಕಾರದ ಕಾರ್ಖಾನೆಗಳಿದೆ. ಅಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಕಾರ್ಖಾನೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥದ್ದು ರೀತಿ ಆಗಬಾರ್ದು. ಏನು ಆಂಧ್ರ ಪಕ್ಕದ ರಾಜ್ಯಗಳಲ್ಲಿ ಕೊಟ್ಟಂಥ ರೀತಿಯಲ್ಲಿ ನಮಗೂ ಕೂಡ ಕೊಡಬೇಕು ಮತ್ತು ಜಾಸ್ತಿ ನಮ್ಮ ರೈತರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಹೋರಾಟ ಏನು ಹಲವಾರು ದಿವಸಗಳಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ಪೂರಕವಾಗಿ ಇವತ್ತು ನಮ್ಮ ವಿಜಯೇಂದ್ರ ಅವರು ಎಲ್ಲರೂ ಕೂಡ ಹೋಗಿ ಅಲ್ಲಿ ಹೋರಾಟಕ್ಕೆ ನಿಂತಿದ್ದರು. ಮತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಕಬ್ಬು ಕಾರ್ಖಾನೆಯ ಮಾಲೀಕರು ಮತ್ತು ರೈತರನ್ನು ಕೂಡ ಕರೆದು ಇವತ್ತೇನು ಕೂತ್ಕೊಂಡು ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಖಂಡಿತ ಇದನ್ನು ರೈತರ ಪರವಾಗಿ ಮುಖ್ಯಮಂತ್ರಿಗಳ ನಿಲುವಿರಬೇಕು ಅಂತ ನಾನಾದರೂ ಕೂಡ ಆಗ್ರಹಿಸ್ತೇನೆ. ಈಗ ಬಟ್ ಕೇಂದ್ರ ಇದನ್ನೇನು ನಮಗೆ ಎಷ್ಟು ನಿಗದಿ ಮಾಡ್ತದೆ, 3,000 ಚಿಲ್ಲರೆ ಏನೋ ನಿಗದಿ ಮಾಡ್ತದೆ. ನಮ್ಮ ರಾಜ್ಯದ ಪರಿಸ್ಥಿತಿ ಈಗಿರೋಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ನೆರವಾಗಿ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಿಕೊಟ್ರೆ ಏನು ತಪ್ಪೇನಿಲ್ವಲ್ಲ. ಅದನ್ನು ಸನ್ಮಾನ್ಯ ಈ ಸರ್ಕಾರ ಮಾಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಅದು ಸರಿಯಲ್ಲ. ಅದನ್ನು ಹೇಳ್ಕೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ. ರಾಜ್ಯ ಸರ್ಕಾರದ್ದು ಕೂಡ ಹೊಣೆ ಇರ್ತದೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು, ನಮ್ಮ ರಾಜ್ಯದ ರೈತರ ಒಂದು ಜ್ವಲಂತ ಸಮಸ್ಯೆ ಇದು. ಆದ್ದರಿಂದ ರಾಜ್ಯ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಇದಕ್ಕೆ ಪರಿಹಾರ ಮಾಡಲಿಕ್ಕೆ ಅವ್ರಿಗೇನು ನೆರವಿಗೆ ನಿಂತ್ಕೋಬೇಕು, ಎಷ್ಟು ಇನ್ನೂ ಅವ್ರಿಗೆ ಹಣವನ್ನು ಹೆಚ್ಚಿನ ರೀತಿಯಲ್ಲಿ ಒದಗಿಸ್ಕೊಟ್ರೆ ರೈತರಿಗೆ ಅಲ್ಲಿ ಒಂದು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ರಾಜ್ಯ ಸರ್ಕಾರನೂ ಕೂಡ ಮಾಡಬೇಕು. ಎಲ್ಲ ರೈತರನ್ನು ಈಗ ಇದು ರೈತರಿಗೆ ಇವ್ರ ಸಮಸ್ಯೆನ ಬಗೆಹರಿಸಿದ್ರೆ ರೈತರು ಯಾಕೆ ಬೀದಿಗೆ ಬರ್ತಾರೆ? ಅಷ್ಟು ಒಂದು ಇದರಲ್ಲಿ ಆಲೋಚನೆ ಮಾಡಬೇಕಾಗ್ತದೆ ಸರ್ಕಾರ. ಅದನ್ನು ಬಿಟ್ಬಿಟ್ಟು ಯಾರ ಮೇಲೂ ಹೊಣೆ ಹಾಕ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ರಾಜ್ಯ ಸರ್ಕಾರ ಯಾವುದೇ ಒಂದು ಸಮಸ್ಯೆ ರಾಜ್ಯದಲ್ಲಾದರೂ ಕೂಡ ಬೇರೆ ಸರ್ಕಾರ, ಕೇಂದ್ರ ಸರ್ಕಾರದ ಮೇಲೆ ಹೊಣೆ ಹೊರಿಸೋದಕ್ಕಿಂತ ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ನಾವು ಅವ್ರಿಗೆ ಹೆಂಗೆ ನೆರವಾಗಿ ನಿಂತ್ಕೋಬೇಕು ಅದನ್ನು ಚಿಂತನೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.